ಏನ್ ಮಾಮ, ಯಾಕೊಂಥರ ಇದೆಯಾ? ನಾನು ಹೇಳಿದ್ದೆ ಅಲ್ವಾ, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನು ನನ್ನ ಕಣ್ಮುಂದೆನೆ ಕೊಲೆ ಮಾಡಿದ್ರು ಅಂತ. ಇವನೇ ಇವನಿಗೆ ಸಾಯಿಸ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ. ಇವತ್ತು ಒಂಟಿಯಾಗಿ ಸಿಕ್ಕವನೆ. ಅವನ್ ಕುತ್ಕೆನ ಕತ್ತರಿಸ್ಬಿಡ್ತೀನಿ. ಏನ್ ಹೇಳ್ತಿದ್ಯಾ ಮಾಮ? ಸವಿತಾ, ಅವ್ ನಮ್ಮ ಅಪ್ಪ ಅಮ್ಮನ್ನ ಕೊಲೆ ಮಾಡಿದ್ದಾನೆ ಸವಿತಾ. ಏನಾದ್ರೂ ಮಾಡಿ ಪೊಲೀಸ್ ಹತ್ರ ಸಿಕ್ಕಾಕೊಳ್ತೀಯಾ? ಅದು ಅಲ್ದೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡು ಅನಾಥ ಆಗಿತ್ತರ ನಾಳೆ ನಾನು ನನ್ ಮಕ್ಳು ನಡು ರೋಡಲ್ಲಿ ನಿಲ್ಬೇಕಾ? ಅದಕ್ಕೋಸ್ಕರ ಅವ್ನು ನನ್ನ ಕಣ್ ಮುಂದೆ ಇದ್ರು ಇವನ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತೀಯಾ? ಲೇ ತಮ್ಮ, ಹೇಳೋದನ್ನ ಕೇಳಿಸ್ಕೊ. ಏನು ಮಾಡ್ಬೇಡ, ಕೊಡು. ನೀಲೇ ಇರು, ನಾನು ಹೋಗಿ ಕೇಳ್ತೀನಿ. ಏನ್ ಸರ್? ವಾಟರ್ ಬಾಟ್ಲ್ ಇದೆಯಾ? ಇಲ್ಲ ಸರ್, ಕ್ಯಾನ್ ವಾಟರೇ, ಒಳ್ಳೆ ನೀರೇ. ಏನ್ ಮಾಮ ಇದು? ಸವಿತಾ, ಈ ಇಲಿ ಪಾಷಾಣ ಹಾಕಿ ಅವನ ಸಾಯಿಸ್ಬಿಡೋಣ. ಅವನ್ ಎಲ್ಲಾದ್ರೂ ಹೋಗ್ಬಿಟ್ಟು ಸಾಯ್ಲಿ, ನಾವು ಸಿಕ್ಕಾಕೊಳ್ಳೋದಿಲ್ಲ. ಒಂದ್ ವೇಳೆ ಪೊಲೀಸವ್ರು ಕಂಡಿಡಿದ್ರೆ ನಮ್ಗೆ ಗೊತ್ತಿಲ್ಲದೆ ಆಗುತ್ತೆ ಸರ್. ನಾವು ಬೇಕು ಅಂತ ಮಾಡಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಬೋಣ. ಯಾರಿಗೂ ನಮ್ಮ ಮೇಲೆ ಸಂದೇಹ ಬರಲ್ಲ. ಸರಿ ಅಂತ ಹೇಳಿ ಸವಿತಾ. ಸವಿತಾ, ಸರಿ ಅಂತ ಹೇಳಿ ಸವಿತಾ. ಅಯ್ಯೋ, ಒಳ್ಳೆ ಹುಚ್ಚಂತರ ಮಾತಾಡ್ಬೇಡ ಮಾಮ. ನಾವು ನಡು ಬೀದಿಲಿ ನಿಲ್ಬೇಕು ಅನ್ನೋ ಇಷ್ಟ ಇದ್ರೆ ನಿನಗಿಷ್ಟ ಬಂದಂಗೆ ಮಾಡು. ನೀನು ನಾನು ತಗೊಂಡು ಹೋಗ್ತೀನಿ. ಏನಮ್ಮ, ಇನ್ನೂ 2 ಕೊತ್ತು ಪರೋಟ ಮತ್ತೆ ಕರಿನ ರೆಡಿ ಮಾಡು. ಪಾರ್ಸಲ್ ಸರ್? ಪಾರ್ಸಲ್ ಅಂತ ಕೇಳ್ದೆ. ಕಾರಲ್ಲಿ ಜನ ಇದ್ದಾರೆ, ರೆಡಿ ಮಾಡಿ ತಗೊಂಡು ಹೋಗ್ಕೊಡು. ಹೋಗು. ಒಳ್ಳೇದಾಯ್ತು ಮಾಮ, ನೀನ್ ಆತರ ಪಡ್ಲಿಲ್ಲ. ಅವನ್ನ ಕೊಲ್ಬೇಕು ಅನ್ಕೊಂಡಿದ್ರೆ ಸರಿಯಾಗಿ ಸಿಕ್ಕಾಕೊಳ್ತಿದ್ವಿ. ಕಾರಲ್ಲಿ ಒಂದ್ ಜನ ಇದಾರಂತೆ. ಇನ್ನೂ 2 ಕುತ್ತು ಪರೋಟ ಕರಿ ಹೇಳಿದಾನೆ. ಏನಾಯ್ತು? ಏನ್ ಮಾಡ್ದೆ ನೀನು? ತಗದ್ಬಿಟ್ಟಿದೆ, ಹಾಕ್ಬಿಟ್ಯಾ? ಅಯ್ಯೋ ಪಾಪಿ, ನಿನ್ನತ್ರ ಎಷ್ಟು ಸಲ ಹೇಳ್ದೆ, ಯಾಕೆ ಮಾಮ ಹೀಗ್ ಮಾಡ್ದೆ? ನಾನು ಎಷ್ಟು ದಿನ ಅಪ್ಪ ಅಮ್ಮ ಇಲ್ಲದೆ ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಿದೆ. ಬೇರೆ ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ ಸವಿತಾ. ಇಷ್ಟು ಸಲ ಎಷ್ಟು ಹೇಳಿದ್ರು ನಿನ್ ತಲೆಗೆ ಹೋಗ್ಲಿಲ್ಲ ಅಲ್ಲ? ಅಯ್ಯೋ, ಅವ್ನ್ ತಿಂದು ಏನಾಗ್ತಾನೋ ಗೊತ್ತಿಲ್ವೇ? ಅಯ್ಯೋ,
ಮಾಮ ಏನೂ ಆಗ್ಲಿಲ್ಲ. ನಿಜವಾಗ್ಲೂ ವಿಷ ಹಾಕದ್ಯಾ? ನಮ್ಮ ಅಮ್ಮ ಮೇಲೆ ಸತ್ಯವಾಗ್ಲೂ ಬೆರೆಸಿದ್ದೀನಿ. ಅಯ್ಯೋ, ಒಂದ್ ವೇಳೆ ಇದು ಕೆಲ್ಸ ಮಾಡ್ತಿಲ್ವೋ ಏನೋ? ಇಲ್ವಲ್ಲ, ಇದಕ್ಕೂ ಮುಂಚೆ ನಾನು ಇಟ್ಟಿದ್ದೀನಿ. ತುಂಬ ಇಲಿಗಳು ಸತ್ತಿವೆ. ಒಂದ್ ವೇಳೆ ಈ ಔಷಧಿಗೆ ಇಲಿ ಮಾತ್ರ ಸಾಯ್ತೇನೋ? ಅಯ್ಯೋ ಅಯ್ಯೋ, ನೀರು ಕೊಡಪ್ಪ. ಇರು. ಸರ್, ಏನಾದ್ರೂ ತೊಂದ್ರೆನಾ? ಇಲ್ಲ, ಏನಾದ್ರೂ ಬೇಕಿತ್ತಾ? ಕೊತ್ತು ಪರೋಟ ಕರಿ ರೆಡಿ ಆಯ್ತಾ? ಅದಾಗ್ತಿದೆ ಸರ್. ಬೇಗ ರೆಡಿ ಮಾಡು. ಸರಿ. ಅಪ್ಪ, ಒಳ್ಳೇದಾಯ್ತು, ಅವನಿಗೇನೂ ಆಗಿಲ್ಲ. ಅವನಿಗೆ ಮಾತ್ರ ಏನಾದ್ರೂ ಆಗಿದ್ದಿದ್ರೆ ಅವನ ಜನರ ಹತ್ರ ಸಿಕ್ಕಾಕೊಳ್ತಿದ್ವಿ. ಒಂದ್ ವೇಳೆ ಅವನಿಗೇನಾದ್ರೂ ಆಯ್ತು ಅಂದ್ರೆ ಹಂಗೆ ಅವನ ಆ ಕಡೆ ಎತ್ತಾಕ್ಬೋಣ. ಏಯ್, ಅವನ್ ಜನ ಬಂದ್ರೆ ಏನ್ ಹೇಳ್ತೀಯಾ? ಫೋನಲ್ಲಿ ಮಾತಾಡ್ಕೊಂಡು ಹೋಗಿ ಹಂಗೆ ಬಿದ್ಬಿಟ್ರು ಅಂತ ಹೇಳೋಣ. ತಗೋ, ಅವ್ರ ಕಡೆಯವ್ರು ಬರೋಕ್ ಮುಂಚೆ ಕಾರ್ಗೆ ತಗೊಂಡೋಗಿ ಕೊಟ್ಬಿಡು. ಸರಿ ಸರಿ ಮಾಮ, ಹೋಗು. ಸರ್, ಅವ್ರನ್ನ ಕಾರಲ್ಲೇ ಇರಕ್ ಹೇಳಿ ನಾನೇ ಹೋಗಿ ಕೊಡ್ತೀನಿ. ಕಾರಲ್ಲೇ ಇರಕ್ ಹೇಳಿ ನಾನೇ ಕೊಡ್ತೀನಿ ಅಂದೆ. ನಿನ್ ಕಾರಲ್ಲೇ ಕೂತ್ಕೊಳ್ಳಮ್ಮ, ಅಲ್ಲೇ ತಂದು ಕೊಡ್ತಾರೆ. ಪರವಾಗಿಲ್ಲ ಬಿಡಿ, ಎಷ್ಟೊತ್ತಿಂದ ಕಾರಲ್ಲೇ ಇದೀವಿ. ಇವನ್ ಬೇರೆ ಎದ್ದು ಹಠ ಮಾಡ್ತಿದ್ದಾನೆ, ನಾವ್ ಅಲ್ಲಿಗೆ ಬರ್ತೀವಿ. ಸರಿ, ಬಾ ಬಾ. ಇಲ್ಲೇ ಇಟ್ಬಿಡಮ್ಮ. ಬಾರ, ಕೂತ್ಕೋ. ತಗೊಳ್ಳಿ. ಅಪ್ಪ, ತಿಂತ್ಯಾ? ಒಳ್ಳೇದಾಯ್ತು ಮಾಮ. ಕಾರಲ್ಲಿ ಇವನ್ ಹುಡುಗರಿಲ್ಲ, ನಾವು ಭಯ ಪಟ್ಕೊಂಡ್ಬಿಟ್ವಿ. ಅವ್ರಿಗೂ ಏನೂ ಆಗಿಲ್ಲ, ಕಾರಲ್ಲೂ ಯಾರೂ ಇಲ್ಲ, ಮತ್ತ್ಯಾಕೆ ಭಯ ಪಡ್ತಿದ್ಯಾ? ಯೋ, ಇವಾಗೇನಯ್ಯ ಮಾಡ್ದೆ? ಇಲ್ಲ ಸವಿತಾ, ಆವಾಗಲೇ ಹಾಕಿದ ವಿಷ ಸಾಕಾಗ್ಲಿಲ್ಲ ಅಂತ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅಯ್ಯೋ ಪಾಪಿ ಮನುಷ್ಯ, ಏನಯ್ಯ ಮಾಡ್ಬಿಟ್ಟೆ? ಯಾಕೆ ಹಿಂಗ್ ಮಾಡ್ದೆ? ಮಾಡು, ತಿನ್ನು. ಬೇಡ. ಇಲ್ಲ ಸವಿತಾ, ಕಾರ್ ಒಳಗಡೆ ಅವ್ರು ಹುಡುಗರು ಇರ್ತಾರೆ ಅಂತ ಅನ್ಕೊಂಡು ಅವ್ರ ಹತ್ರ ಸಿಕ್ಕಾಕೊಳ್ಬಾರ್ದು ಅಂತ ನಾನು ಮಾಡಿದೆ. ಏನಯ್ಯ ನೀನು? ಒಂದ್ ತುತ್ತಾದ್ರೂ ತಿನ್ನಪ್ಪ, ತಿನ್ನು. ಬೇಡ. ಸ್ವಲ್ಪ ಆದ್ರೂ ತಿನ್ನು. ಬಾಯಿ ತೆಗೆ. ತಿನ್ನು ತಿನ್ನು, ಸ್ವಲ್ಪ ಆದ್ರೂ ತಿನ್ನು. ಬಾಯ್ ತೆಗಿ. ನೀನ್ ತಿನ್ನು. ತಿಂದ್ರೆ ನಾನ್ ಚಾಕ್ಲೇಟ್ ಇಸ್ಕೊಡ್ತೀನಿ. ಸ್ವಲ್ಪ ಆದ್ರೂ ತಿನ್ನು. ಅವನ್ ಮಾಡಿದ ತಪ್ಪಿಗೆ ಹೆಂಡತಿ ಮಗು ಇಬ್ರು ಸಾಯ್ಬೇಕಾ? ತಿನ್ನಪ್ಪ. ಮಾಡು, ಸ್ವಲ್ಪ ತಿನ್ನು.